ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಮತ್ತೆ ಅಲ್ಲಿಗೆ ಬಂದು ನಿಂತಿದ್ದೇವೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಯುದ್ಧ ಕದನ ವಿರಾಮವಾಗಿದೆ. ಇಡೀ ವಿಶ್ವವೇ ಈ ಒಂದು ಕದನದಿಂದಾಗಿ ತಲ್ಲಣಗೊಂಡಿತ್ತು. ಯಾಕೆ ಅಂತಂದ್ರೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿತ್ತು, ಯಾವುದೇ ರೀತಿಯಾದಂಥ ತೈಲ ಪೂರೈಕೆ ಇರಲಿಲ್ಲ. ಭಾರತ ಅಂತೂ ಬಸವಳಿದು ಹೋಗಿತ್ತು. ತೈಲ ಸಂಕಷ್ಟದಿಂದ ಜನ ಬಹಳಷ್ಟು ಜರ್ಜರಿತರಾಗಿದ್ರು. ಅಂತೂ ಇಂತೂ ಕೊನೆಗೂ ಕೂಡ ಕದನ ವಿರಾಮ ಘೋಷಣೆ ಆಗಿದೆ. ಇಲ್ಲಿಗೆ ವಾರ್ ದಿ ಎಂಡ್ ಆಗಿದೆ. ಮತ್ತೆ ಮಾನವೀಯತೆಯನ್ನ ಎತ್ತಿ ಹಿಡಿತಿದ್ದಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಮತ್ತೆ ಎಲ್ಲಿಗೆ ಬಂದೆ ಸಂಗಯ್ಯ ಅಂದ್ರೆ ಅಲ್ಲಿಗೆ ಬಂದಿದ್ದೀವಿ ಅನ್ನೋ ತರದಲ್ಲಿ ಟ್ರಂಪ್ನ ಹುಚ್ಚಾಟ, ಇರಾನ್ನ ಅದೇನ್ ತಲೆಗಿಟ್ಕೊಂಡಿದ್ದಾರೋ ಗೊತ್ತಿಲ್ಲ, ಮತ್ತೆ ಇಡೀ ವಿಶ್ವವನ್ನ ಅಲ್ಲಿಗೆ ತಂದು ನಿಲ್ಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ತೈಲ ಬಿಕ್ಕಟ್ಟು ಸೃಷ್ಟಿಯಾಗುತ್ತಾ? ಕದನ ಮತ್ತೆ ಶುರುವಾಗಿದೆ, ಯುದ್ಧ ಮತ್ತೆ ಆರಂಭ ಆಗಿದೆ. ನಾವೆಲ್ಲ ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ವಿ. ಆಯ್ತು, ಮುಗೀತು, ನಮ್ಮ ಕಷ್ಟದ ದಿನಗಳು ಕೊನೆ ಆಗ್ಬಿಟ್ಟಿದ್ದಾವೆ, ಇನ್ನು ಮೇಲೆ ನಾವು ಹಿಂದಿನ ದಿನಗಳಂತೆ ಆರಾಮಾಗಿ ಇರಬಹುದಪ್ಪ ಅಂತ. ನೋ, ಮತ್ತೆ ಕಷ್ಟದ ದಿನಗಳು ಎದುರಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಮತ್ತೆ ಯುದ್ಧ ಆರಂಭ ಆಗಿದೆ. ಈ ಯುದ್ಧದ ಮಧ್ಯೆ 4 ತಿಂಗಳ ಹಿಂದೆ ಸತ್ತು ಹೋಗಿದ್ದಂತಹ ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದಂತಹ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಸಂಸ್ಕಾರ ಇನ್ನು ನಡೀತಾ ಇದೆ, ಇನ್ನು ಸಮಾಧಿ ಮಾಡಿಲ್ಲ. ಹಾಗಾದ್ರೆ ಈ ಯುದ್ಧ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಯುದ್ಧ ಇವೆಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಕಳೆದ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಬಲಿಯಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರನ್ನ ಇಂದು ಮಶಾದ್ನಲ್ಲಿ ಸಮಾಧಿ ಮಾಡಲಾಗ್ತಾ ಇದೆ. ಜುಲೈ 4ರಿಂದ ಆರಂಭವಾಗಿದ್ದ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆಗೆ ಇಂದು ಅಧಿಕೃತವಾಗಿ ತೆರೆ ಬೀಳಲಿದೆ. ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಭಾಗವಹಿಸಿದ ಜನರು ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಅದರ ನಾಯಕರ ವಿರುದ್ಧ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಖಮೇನಿ ಅವರ ಅಂತ್ಯಕ್ರಿಯೆಯ ಮೆರವಣಿಗೆ ಸಾಗ್ತಾ ಇದ್ದು, ನಾವು ಟ್ರಂಪ್ ರನ್ನ ಕೊಲ್ತೇವೆ ಎಂದು ಇಂಗ್ಲಿಷ್ ನಲ್ಲಿ ಬರೆದ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಜನರು ಹಿಡ್ಕೊಂಡು ಅಲ್ಲಿ ನೆರೆದಿದ್ದಾರೆ. ಖಮೇನಿ ಹತ್ಯೆಗೆ ಪ್ರತೀಕಾರದ ಸಂಕೇತವಾಗಿ ಬ್ಯಾನರ್ಗಳು ಮತ್ತು ಕೆಂಪು ಧ್ವಜಗಳನ್ನ ಪ್ರದರ್ಶಿಸ್ತಾ ಇದ್ದಾರೆ. خواهیم گرفت. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅಯಾತುಲ್ಲಾ ಅಲಿ ಖಮೇನಿ ಅವರನ್ನ ಸಮಾಧಿ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಇರಾನ್ನ ಜನ ನೆರೆದಿದ್ದಾರೆ. ಜೊತೆಗೆ ಅಲ್ಲಿ ಬಾವುಟಗಳು ಕಾಣಿಸ್ತಾ ಇದ್ದಾವೆ, ಒಂದಿಷ್ಟು ಬೋರ್ಡ್ಗಳು ಕೂಡ ಕಾಣಿಸ್ತಾ ಇದ್ದಾವೆ. ಅಂದ್ರೆ ಬ್ಯಾನರ್ಗಳನ್ನ ಹಿಡ್ಕೊಂಡು ಬಂದಿದ್ದಾರೆ. ಅಮೆರಿಕ ಅಧ್ಯಕ್ಷರನ್ನ ನಾವು ಕೊಂದೇ ಕೊಲ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷರಿಗೆ. ಇದು ಈಗ ಕೆಂಪು ಅಂತ ಪದೇ ಪದೇ ಕೆಂಪು, ಆಮೇಲೆ ಈ ಒಂದು ಅಯಾತುಲ್ಲಾ ಖಮೇನಿಯ ಶವಪೆಟ್ಟಿಗೆಯ ಮೇಲೆ ಕೆಂಪು ಹೊದಿಕೆಯನ್ನ ಹೊದಿಸಲಾಗಿದೆ. ಸೊ ಕೆಂಪು ಅನ್ನೋ ಪದಕ್ಕೆ ಈ ಒಂದು ಶಿಯಾ ಮುಸಲ್ಮಾನರಲ್ಲಿ ಒಂದು ವಿಶಿಷ್ಟವಾದಂತಹ ಅರ್ಥ ಇದೆ. ಈ ಕೆಂಪು ಬಣ್ಣದ ಅರ್ಥ ರಕ್ತದ ಬದಲಿಗೆ ರಕ್ತ, ರಕ್ತದ ಬದಲಿಗೆ ರಕ್ತಪಾತ. ನಮ್ಮ ನಾಯಕರನ್ನ ನೀವು ಕೊಂದಿದ್ದೀವಿ, ನಮ್ಮ ನಾಯಕರ ರಕ್ತದ ಪ್ರತೀಕಾರಕ್ಕೆ ನಿಮ್ಮ ರಕ್ತವೇ ಅನ್ನುವುದು ಈ ಒಂದು ಕೆಂಪು ಬಣ್ಣದ ಸಂಕೇತ ಮತ್ತು ಮೆಸೇಜ್, ಸಂದೇಶ. ನೋಡಿ, ಅಯಾತುಲ್ಲಾ ಖಮೇನಿ ಫೆಬ್ರವರಿ 28ನೇ ತಾರೀಕು ತನ್ನ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತಹ ಜಂಟಿ ವಾಯು ಸೇನೆಯ ದಾಳಿಯಿಂದಾಗಿ ಸತ್ತು ಹೋಗ್ತಾರೆ. ಅಯಾತುಲ್ಲಾ ಖಮೇನಿ ಜೊತೆಗೆ ಅವರ ಕುಟುಂಬದ 4 ಸದಸ್ಯರು ಈ ಒಂದು ಭೀಕರ ದಾಳಿಯಲ್ಲಿ ಸಾವನ್ನಪ್ಪುತ್ತಾರೆ. ಈ ಘಟನೆ ನಡೆದು 4 ತಿಂಗಳಾಯ್ತು. 4 ತಿಂಗಳಿಂದ ಅವರ ಅಂತ್ಯಕ್ರಿಯೆ ನಡೆದಿರಲಿಲ್ಲ. ಈ ಒಂದು ಕದನ ವಿರಾಮ ಘೋಷಣೆ ಆಗಬೇಕು ಅಂತ ಕಾಯ್ತಾ ಇದ್ರೋ ಅಥವಾ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಖಮೇನಿ ಮೃತದೇಹ ಎಲ್ಲಿಟ್ಟಿದ್ದಾರೆ, ಅಯ್ಯೋ ರಷ್ಯಾ ಕಳಿಸಿದಾರಂತೆ, ಇಲ್ಲ ಇನ್ಯಾವುದೋ ಸ್ಥಳದಲ್ಲಿ ಇಟ್ಟಿದ್ದಾರೆ ಅಂತ ಬಹಳಷ್ಟು ವಿಚಾರಗಳು ಹೊರಗಡೆ ಬಂದವು. ಆದರೂ ಈ ದಿನದವರೆಗೂ ಖಮೇನಿ ಸೇರಿದಂತೆ ಆತನ ಕುಟುಂಬ ಸದಸ್ಯರು 4 ಜನರ ಮೃತದೇಹಗಳನ್ನ ಅತ್ಯಂತ ಸುರಕ್ಷಿತವಾಗಿ ಇಡಲಾಗಿತ್ತು. ಬಹಳ ಜನ ಅಂದುಕೊಂಡಿದ್ದು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೇನೋ ಅಂತ. ಅಲ್ಲ. ಯಾಕೆ ಎಂದರೆ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕನ ಮೃತದೇಹ ಇನ್ನಿಲ್ಲದಂತೆ ಅಂತ್ಯಕ್ರಿಯೆ ಆಗಬೇಕು ಅಂತ ಇರಾನ್ ಯೋಚನೆ ಮಾಡಿತ್ತು. ಇವತ್ತು ನೀವು ನೋಡ್ತಾ ಇರುವಂತಹ ಈ ಅಂತ್ಯಕ್ರಿಯೆ
ಹಿಂದೆಂದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ಅಂತ್ಯಕ್ರಿಯೆ ಹಿಂದೆ ಒಂದು ಧರ್ಮದ ಆಂಗಲ್ ಇದೆ, ಒಂದು ರಾಜಕೀಯದ ಆಂಗಲ್ ಇದೆ, ಮತ್ತು ಇದರ ಹಿಂದೆ ಒಂದು ಜಿಯೋ ಪೊಲಿಟಿಕಲ್ ವಾರ್ ನ ಸಂಕೇತ ಇದೆ ಮತ್ತು ಸಂದೇಶ ಇದೆ. ಈ ಕಡೆ ಅಂತ್ಯಕ್ರಿಯೆ ನಡೀತಾ ಇದ್ರೆ ಆ ಕಡೆ ಬಹರೇನ್ ಮತ್ತು ಕತಾರ್ನ ಹಡಗುಗಳ ಮೇಲೆ ಇರಾನ್ ಸಮುದ್ರದಲ್ಲಿ ದಾಳಿ ನಡೆಸುತ್ತೆ. ಸೊ ಒಂದು ಕಡೆ 60 ದಿನಗಳ ಕಾಲ ಟೈಮ್ ಅನ್ನ ತೆಗೆದುಕೊಂಡು ಪರಸ್ಪರ ಮಾತುಕತೆಯ ಮೂಲಕ ನಾವು ಒಪ್ಪಂದಕ್ಕೆ ಬರೋಣ ಅಂತ ಕದನ ವಿರಾಮ ಘೋಷಣೆ ಮಾಡ್ತಾರೆ. ಕದನ ವಿರಾಮ ಘೋಷಣೆಯಲ್ಲಿ ಏನು ಇರಾನ್ ಮೇಲೆ ತೈಲ ನಿರ್ಬಂಧ ಹೇರಲಾಯಿತು ಅದನ್ನ ಅಮೆರಿಕ ವಾಪಸ್ ತೆಗೆದುಕೊಳ್ಳುತ್ತದೆ ಮತ್ತು ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದಂತೆ ಹಡಗುಗಳು ಸರಾಗವಾಗಿ ಚಲಿಸುವುದಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ಎಕ್ಸಾಕ್ಟ್ಲಿ ಇದೇ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಂತಹ ಇರಾನ್ ಖಮೇನಿಯ ಮೃತದೇಹವನ್ನ ಹೊರಗಡೆ ತೆಗೆಯುತ್ತದೆ. ಖಮೇನಿಯ ಮೃತದೇಹವನ್ನ ಹೊರಗಡೆ ತೆಗೆಯೋದಕ್ಕೆ 4 ತಿಂಗಳುಗಳು ಬೇಕಾಯ್ತು. ಖಮೇನಿ ಮೃತಪಟ್ಟ ನಂತರ ಖಮೇನಿಯ ಮಗ ಮೊಸ್ತಫಾ ಖಮೇನಿ ಆತನನ್ನ ಸರ್ವೋಚ್ಚ ನಾಯಕನಾಗಿ ಇರಾನ್ ಆಯ್ಕೆ ಮಾಡುತ್ತದೆ. ಆದರೆ ಇವತ್ತು ಆ ಮೊಸ್ತಫಾ ಖಮೇನಿ ಅಲ್ಲೆಲ್ಲೂ ಕಾಣ್ತಾ ಇಲ್ಲ. ಈ ಒಂದು ದೊಡ್ಡ ಮೆರವಣಿಗೆ ಕೋಟಿ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಅಲ್ಲಿ. ಈ ಒಂದು ಅಂತ್ಯಕ್ರಿಯೆಯ ಈ ಪ್ರಕ್ರಿಯೆಯಲ್ಲಿ ಎಲ್ಲೂ ಈಗಿನ ಇರಾನ್ನ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮೇನಿ ಕಾಣ್ತಾ ಇಲ್ಲ. ಈ ಒಂದು ಏನು ಫೆಬ್ರವರಿ 28ನೇ ತಾರೀಕು ದಾಳಿ ನಡೆದಿತ್ತು, ಖಮೇನಿ ಏನು ಸತ್ತು ಹೋದ್ರು, ಆ ಸಂದರ್ಭದಲ್ಲಿ ಮೊಸ್ತಫಾಗ ಕೂಡ ಸಿಕ್ಕಾಪಟ್ಟೆ ಏಟುಗಳಾಗಿದ್ವು. ಮೊಸ್ತಫಾ ತೀವ್ರತರವಾಗಿ ಗಂಭೀರವಾಗಿ ಗಾಯಗೊಂಡರು. ಅವರನ್ನು ಇಮಿಡಿಯೇಟ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಹೊರಗಡೆ ಬಂದವು. ಮೊಸ್ತಫಾ ಖಮೇನಿ ಸತ್ತೇ ಹೋಗಿದ್ದಾರೆ, ಆತ ಇನ್ನಿಲ್ಲ. ಆದರೆ ಇರಾನ್ ಜನರಿಗೆ ಒಂದು ಒಗ್ಗಟ್ಟು ಐಕ್ಯತೆಯನ್ನ ಮೂಡಿಸುವುದಕ್ಕೆ